70 ಹಳ್ಳಿಗಳಿಗೆ ಕಂದಾಯ ವಸೂಲಿ ಮಾಡ್ತಿರಂತ ಮನೆ ನೋಡೋ ಸಲುವಾಗಿ ಕುಕ್ಕುಂದಾನ ಊರಿಗೆ ಹೋಗಿದ್ದ. 70 ಹಳ್ಳಿಗಳಿಗೆ ಒಂದು ದೊಡ್ಡ ಮನೆತನ ಅವಾಗಿನ ಕಾಲದೊಳಗೆ ಇಲ್ಲಿ ಆಡಳಿತ ಮಾಡ್ತಿತ್ತು. ಅತಿ ದೊಡ್ಡ ಮನೆತನ ಅಂತೇಳಿ ಮಹಾರಾಜರ ಮನೆತನ ಅಂತೇಳಿ ಅನಿಸ್ಕೋತಿದ್ರು. ಅದೇ ಕುಲಕರ್ಣಿ ಮನೆತನ. ಅವರು ಈಗ ಆಡಳಿತ ಮಾಡದೇ ಇದ್ರೂ ಕೂಡ ಈ ಓಣಿಗೆ ಮಹಾರಾಜರ ಓಣಿ ಅಂತಾನೆ ಕರೀತಾರ. ಆ ಕಂದಾಯ ವಸೂಲಿ ಮಾಡ್ತಿರಂತ ಮನೆ ಬಾಜು ಒಂದು ಸಿದ್ದರಾಮೇಶ್ವರ ಮಠ ಅದ. ಆ ಮಠದ್ಲಿಂತ ಮಹಾರಾಜರ ಮನೆಗೆ ಹೋಗೋ ಸಲುವಾಗಿ ಒಂದು ಸುರಂಗ ಇತ್ತು ಅಂತ ಹೇಳಲಾಗ್ತದ. ಅದೇ ರೀತಿ ಊರು ಸನಿ ಇರೋಂಥ ಕಾಗಿನ ನದಿಗೂ ಕೂಡ ಒಂದು ಸುರಂಗ ಇತ್ತಂತ. ಆದರೆ ಈಗದು ಮುಚ್ಚೋಗಿ ಬಿಟ್ಟದ. ಇದೇ ನೋಡ್ರಿ ಕುಕ್ಕುಂದ ಊರು ಒಳಗಿರಂಥ ಮಹಾರಾಜರ ಓಣಿ ಒಳಗಿರಂಥ ಸಿದ್ದರಾಮೇಶ್ವರ ಮಠ. ಮಠದ ಒಳಗೆ ಮ್ಯಾಗಿನ ಭಾಗಕ್ಕೆ ಒಂದು ಹನುಮಾನ್ ಮೂರ್ತಿ ಅದ. ಮಠದ ಕೆಳಗಿರಂಥ ಗವಿ ಒಳಗೆ ಒಂದು ನಂದಿ ಬಸವನ ಮೂರ್ತಿ ಅದ. ಆ ನಂದಿ ಮೇಲೆ ಜೈ ರಾಮ್ ಶ್ರೀರಾಮ್ ಜೈ ಜೈ ರಾಮ್ ಅಂತೇಳಿ ಬರ್ದಿದ್ದದ ಅಂತ. ಬೆನ್ನಿನ ಮೇಲೆ ನೀರು ಹಾಕಿದ್ರೆ ಬಾಯಿಲಿಂತ ಅದು ಹರ್ಕೊಂಡು ಹೊರಗೆ ಬರ್ತದಂತ. ಅವಾಗಿನ ಕಾಲದ ಒಳಗೆ ಈ ಮಹಾರಾಜರ ಓಣಿ ಅಂತೇಳಿ ಇನ್ನು ಕರೆಸ್ಕೊತಿದ್ದಲ್ಲ, ಒಂದು ಕುಲಕರ್ಣಿ ಮನೆತನ ಇಲ್ಲಿ ಆಡಳಿತ ಮಾಡ್ತಿತ್ತು. ಆವಾಗ ಸುತ್ತಹಳ್ಳಿಗೂ ಕೂಡ ಒಂದು ದೊಡ್ಡ ಮನೆತನ ಇವ್ರದ್ದು ಆಗಿತ್ತಂತ. ಈಗಲೂ ಸಹ ಅವ್ರದ್ದು ಫ್ಯಾಮಿಲಿ ಅದ, ಆದರೆ ಈ ಮನೆ ಒಳಗೆ ಯಾರೂ ಇರಲ್ಲ ಅಷ್ಟೇ. ಅವಾಗಿನ ಕಾಲದ ಒಳಗೆ ಇವ್ರು ಹೆಂಗೆ ಯಾವ ರೀತಿ ಕಚೇರಿ ನಡೆಸ್ತಿದ್ರು, ಯಾವ ರೀತಿ ವಸೂಲಿ ಮಾಡ್ತಿದ್ರು ಅನ್ನೋದೇ ನಮ್ದೊಂದು ಕುತೂಹಲಕ್ಕೆ ಕಾರಣ ಆಗ್ತದ. ನಾವಂತೂ ನೋಡಿಲ್ಲ, ಬರೀ ಪುಸ್ತಕದ ಒಳಗೆ ಬರೆದಿದ್ದೆವು, ಓದಿದ್ದೆವು ಅಷ್ಟೇ. ಅದಕ್ಕೆ ಬಿಟ್ಟರೆ ಜಾಸ್ತಿ ನಮಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ.